The next morning. ಮಸ್ತ್ ಗೊತ್ತಾಡತ್ತಾರಪ್ಪ. ಇನ್ನು ಆ್ಯಕ್ಚುಲಿ ಬರ್ಬೇಕಾದ್ರೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅದು ಫುಲ್ ಮೊಬೈಲ್ದು ಮೆಮರಿ ಫುಲ್ ಆಗಿಬಿಟ್ಟಿತ್ತು. ಮತ್ತು ಕಾಕರ ಫೋನು ಅಷ್ಟು ನೈಟ್ ಸರಿಯಾಗಿ ವಿಸಿಬಲ್ ಆಗೋದಿಲ್ಲ ರೀ, ಅಷ್ಟು ಕ್ಲಿಯರಿಟಿ ಬರೋದಿಲ್ಲ. ಸೊ ಹಂಗಾಗಿ ನೈಟ್ ಏನು ಬ್ಲಾಗ್ ಮಾಡಿಲ್ಲ. ಸೊ ರಾತ್ರಿ ಬಂದಿರಪ್ಪ, ಆಲ್ಮೋಸ್ಟ್ ಎಷ್ಟು 11:12 ಆಗಿತ್ತು ಅನ್ಸುತ್ತೆ. ರಾತ್ರಿ 12 ಆಗಿತ್ತು ಅನ್ಸುತ್ತೆ, 12ಕ್ಕೆ ಬಂದ್ವಿ. ಇವತ್ತು ಮುಂಜಾನೆ ಕರೆಂಟ್ ತಗೊಂಡ್ರಪ್ಪ ಮಾರೇ. ಇವತ್ತು ಕೆಲಸ ಮಾಡ್ಬೇಕಂದಿತ್ತು, ನೀನೇನು ಮಾಡಿರಲಿಲ್ಲ. ಇವತ್ತು ವರ್ಕ್ ಮಾಡ್ಬೇಕಂದ್ರೆ ಕರೆಂಟ್ ತೆಗೆದುಬಿಟ್ಟು ನಾವು ಮುಂಜಾನೆ 7ಕ್ಕೆ ತಗೊಂಡು ಇನ್ನೂ ಊಟ ಕೊಟ್ಟಿಲ್ಲ. ಟೈಮ್ ಏನಿಲ್ಲ ಅಂದ್ರೆ 11:12 ಆಗಿರ್ಬೇಕು ಅನ್ಸೋದು. ಅಷ್ಟಾಗಿತ್ತು ಟೈಮ್. ರಾತ್ರಿ 11:00 ಟೈಮ್, ಇನ್ನೂ ಮಟ್ಟ ಕರೆಂಟ್ ಕೊಡಕ್ ಕಡಿಲ್ಲ ಮಾರೇ. ನೀರ್ ಹತ್ರ ದರ್ಶನ ಚಲೋ ಆತ. ಇನ್ನೊಂದೇನ್ರಪ್ಪ, ತುಳಜಾಪುರಕ್ಕೆ ಹೋಗಿರ್ತೀವಿ, ಅಷ್ಟು ದೂರಿಂದ ಮಂದಿ ಬಂದಿರ್ತಾರ ದರ್ಶನ ಮಾಡಕ್ಕೆ. ಇವರು ದೇವರ ದರ್ಶನ ಕೂಡ ಕಡಿದ್ರು ಮಂದಿ ಬಿಡುದಿಲ್ಲ, ದೂಸ್ತಾರೆ. ಜಲ್ದಿ ನಡ್ರಿ ಅದೊಂದು ವಿಚಿತ್ರ ಅನಿಸ್ತಾರಪ್ಪ. ಎಲ್ಲ ಮಂದಿ ಬಂದಲ್ಲಿ ವಸ್ತಿ ಆಗಿರ್ತಾರ, ಅಷ್ಟು ದೂರದಿಂದ ಬಂದಿರ್ತಾರ, ಆಟೆಲ್ಲ ಗಾಡಿ ಮಾಡ್ಕೊಂಡ್ ಬಂದಿರ್ತಾರ. ಕೆಲವೊಬ್ರು ಎಷ್ಟೋ ಕಷ್ಟಪಟ್ಟು ಬಂದಿರ್ತಾರ, ಒಂದ್ 2 ನಿಮಿಷ ಬಿಡುದಿಲ್ರಿ ದರ್ಶನ ಮಾಡಕ್. ಏನ್ ಮಾಡ್ತೀರಿ, ಹಿಂಗಿತ್ರಿ. ಈಕಿ ಮುಖ ಬುಸ್ಕೊಂಡ್ ಕೂತಾಳೆ. ಮಾಡೋ ಕಾರವಾರ ಮಾಡ್ಲಿ ಅಂದ್ರೆ ಮಾಡೋದಿಲ್ಲ, ಮಾಡೋದು ಕೂಡ್ತಾಳೆ. ಕೆಟ್ಟ ಬೋರ್ ಆಗತ್ರಿಪ್ಪ. ಮುಂಜಾನೆ ಕರೆಂಟ್ ಇಲ್ಲ, ಮೊಬೈಲ್ದಾಗ ಚಾರ್ಜ್ ಇಲ್ಲ. ಮಂದಿ ನೋಡ್ರಿ, ಮನುಷ್ಯರು ಎಷ್ಟು ಎಡಿಟ್ ಆಗ್ಬಿಟ್ರು ನೋಡ್ರಿ. ಇದು ಎಲೆಕ್ಟ್ರಾನಿಕ್ಸ್ ಮ್ಯಾಗ, ಇದ್ರ ಮ್ಯಾಗ ಏನ್ ಮಾಡ್ತೀರಿ, ನಮ್ದು ಹತ್ರ ಬಿಟ್ರೆ ಕೆಲಸದ ಮ್ಯಾಗ ಇರುತ್ತೆ. ಇಂಥವ್ರು ನೋಡ್ರಿ, ಇಂಥವ್ರು ರೇಟ್ ಎಡಿಟ್ ಆಗ್ಬಿಟ್ಟಿರ್ತಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಮುಗ್ದ ಬಿಡುತ್ತೆ. ಹಿಂಗ್ ಮಾಡ್ತಾರ ಹುಚ್ಚುಚ್ಚರಂಗ್ ನೋಡಿದ್ರಿ. ಅದು ನಿನ್ನೆ ಇದು ತಗೊಂಡೋಗಿದ್ದೀರಿ, ಏನಂತಾರಲ್ಲ ಗಿಂಬಲ್. ಮಸ್ತ್ ಬಂದಿತ್ರಿ ಗಿಂಬಲ್ ತಗೊಂಡೋಗಿ. ನಾ ಶುಕ್ಲೇಶ್ಪುರಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ. ಗಿಂಬಲ್ ಯಾಕೆ ಯೂಸ್ ಮಾಡಿಲ್ಲ ಅಂತ ಅನ್ಸಂತ ನನಗೆ. ಏನು ಗೊತ್ತೇನ್ರಿ, ಗಿಂಬಲ್ ಒಳಗೆ ಹಿಂಗೆ ಈಗ ನೋಡ್ರಿ, ಫೋನ್ ಹಿಂಗೆ ಹಿಡಿದಿಲ್ಲ, ಹಿಂಗೆ ಒಮ್ಮೆ ಹಿಂಗೆ ತಿರುಗಿಸ್ಬೋದು, ಹಿಂಗೆ ತೋರಿಸ್ಬೋದು, ಬ್ಯಾಕ್ ಸೈಡ್ ಹಿಂಗೆ ತೋರಿಸ್ಬೋದು. ಬಟ್ ಗಿಂಬಲ್ ಒಳಗೆ ಹಿಂಗೆ ತಿರ್ಸಕ್ಕೆ ಆಗೋದಿಲ್ಲ, ಅದು ಹಿಂಗೆ ತಿರುಗ್ತೈತಿ, ಸ್ಲೋ ಆಗಿ ತಿರುಗ್ತೈತಿ. ಮೊದಲು ಗಿಂಬಲ್ ಅದೇ ಪ್ರಾಬ್ಲಮ್ ಐತಿ. ಈಗ ಏನ್ರ ಮುಂದೆ ನಿಮ್ಗೆ ತೋರಿಸ್ಬೇಕಪ್ಪ, ಅದು ಈಗ ಮುಖ ತೋರಿಸ್ಬೇಕು, ಪಟ್ಟದ ಹಿಂಗೆ ಹೊಳಿಸಿ ತೋರಿಸ್ಬೋದು ನಿಮಗೆ. ಆ ಗಿಂಬಲ್ ಅದು ಪಾಸಿಬಲ್ ಇಲ್ಲ, ಅದಕ್ಕೆ ನಾ ಗಿಂಬಲ್ ಯೂಸ್ ಮಾಡಲಾಗಿ. ಸೊ ನೆಕ್ಸ್ಟ್ ಟೈಮ್ ಇಂದ ಗಿಂಬಲ್ ಯೂಸ್ ಮಾಡಮ್ರೆ, ಮಸ್ತ್ ಬರ್ತಾವೆ ಫುಟೇಜ್, ಫುಲ್ ಸ್ಮೂತ್ ಬರ್ತೈತಲ್ಲ, ಮಸ್ತ್ ಅನ್ಸುತ್ತೆ. ಒಟ್ಟಿನ ಕ್ಯಾಮ್ರಾ ಶೇಕ್ ಆಗೋದಿಲ್ಲ ರೀ. ಹಿಂಗೆ ಕೂತು ಮಾಡಿದ್ರೆ ನಡೀತೈತಿ, ನಡ್ಕೊತ ಹೋಗ್ತಿರ್ತೀನಲ್ಲ ಅವಾಗ ಇದು ಹಿಂಗೆ ಆಗುತ್ತೆ. ಗಿಂಬಲ್ ಯೂಸ್ ಮಾಡ್ಬೇಕು. ನೋಡ್ರಿ, ಇದ್ರದ್ದು ಇಂಥದ್ದು ಕೆಲಸ ಇರುತ್ತೆ ನೋಡ್ರಿ. ಬಡಿಬೇಕ್ರಿ, ಬಡ್ದಾಗಿನೇ ಮನಸ್ ತೃಪ್ತಿ. A few minutes later. ನಾವಿಲ್ಲಿ ಇಂಡಿಯನ್ ಕ್ರಾಫ್ಟಿಗೆ ಬಂದು ಪೊಟ್ಯಾಟೊ ಸ್ಪ್ರಿಂಗ್ ಇದು ಮಾಡಿಸ್ಕೊಳತ್ತೀವ್ರಿ, 50 ರೂಪಾಯಿ ಅಂತ. ಇಲ್ಲಿ ಕೂತಾರವ್ರು ಕಾಯ್ಕೋತ ಯಾವಾಗ ಆಗುತ್ತಂತ. पानी पूरी है कि सेव बटाटा पूरी है? पानी टिक्का है। एक पानी पूरी दे दो पार्सल उधर. ಬಂತು. ನಾ ಹೇಳಿದೆ ನಾನು, ಇಲ್ಲಿ ಚೀಸ್ ಹಾಕ್ಯಾರ, ಎಲ್ಲ ಹಾಕ್ಯಾರ ನೋಡು, ಅಷ್ಟು ಮಸ್ತ್ ಬಂದದ. ಈಗ ರೆಡಿ ಮಾಡೋಣ ತಿನ್ಲಿಕ್ಕೆ. ಮಸ್ತ್ ಹೆಂಗೆ ಅನ್ಸಾಕ ಅಲ್ಲೇ ನಾವು ಅಷ್ಟು ತಿನ್ನೋದು. ನಾ ಅಜ್ಜಿ ಮತ್ತೆ ತೆಗಿಬೇಕು ಹೆಂಗೆ ಅಡ್ರಿ. ಫಸ್ಟ್ ಟೈಮ್ ನಾ ಹಿಂಗೆ ತಿನ್ಲಿಕ್ಕತ್ತಿದ್ದೆ. ಹೆಂಗೆ ಅನ್ಸಾತೈತಿ? ಚಲೋ ಐತಿ, ಕರ್ಮ್ ಐತಿ. ಓಕೆ, ಕ್ರಿಸ್ಪಿ ಐತಿ. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನಾನು ಹೆಂಗೈತಿ ನೋಡ್ರಿ. ಇಲ್ಲಿ ಪಾನಿಪುರಿ ಒಳಗೆ ಏನೋ ಬೇರೆ ಕಡ್ಲೆ ಹಾಕ್ಯಾರ, ಏನು ಬುಂದೆ ಹಾಕ್ಯಾರಲ್ರಿ. ಬುಂದೆ ಹಾಕೊಟ್ರಪ್ಪ. ಪಾನಿಪುರಿ ಒಂದು ತರಿಸಿದ್ದೀವಿ. ಇದು ಚಲೋ ಐತಿ, ಓಕೆ ಐತಿ. ಅಂತ ಪರಿ ಏನು ಹೇಳ್ಕೊಳಂಗಿಲ್ಲ, ಬಟ್ ಓಕೆ ಐತಿ. ನಾವು ಪಾನಿಪುರಿ ತೊಗೊಂಡಿರಿ. ಪಾನಿಪುರಿ ತೊಗೊಂಡ ನಂತರ ಇದು ಐಸ್ ಕ್ರೀಮ್ ತೊಗೊಂಡ್ವಿ. ಇಲ್ಲಿ ನೋಡಿ, ಇವರೇ ಕೊಡಿಸಿದ್ದು. ಇವನು ತಿನ್ಲಿಕ್ಕತ್ತಾನ. ಚೆನ್ನಾಗಿ ಮಸ್ತ್ ನೋಡ್ರಿ. ಬೆಳಿಗ್ಗೆ ಏಟ್ ಮಸ್ತ್ ಅನ್ಸುತ್ತೆ. ಪಕ್ಷಿಗಳು ಸೌಂಡ್ ನೋಡ್ರಿ ಹೆಂಗೆ ಬರೋದು. ರೆಡಿ ಆದ್ಮೇಲೆ ಹಿಂಗೆ ಸೆಲ್ಫಿ ತಗೊಂಡು ಕೂತ್ ಬಿಡ್ತಾರೆ. ಈ ಗಾಡಿ ಸಲ ವೇಟ್ ಮಾಡತ್ತೀವಿ. ಟಾಪ್ ರೆಡಿ ಆಗಿಬಿಟ್ರೆ ಹಂಗ ಊದ್ಲಿಕ್ಕತ್ತಾರ ನೋಡೋರಲ್ಲಿ.